ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ಕೆ ವ್ಲಾಗ್ಸ್. ಸೊ ಇವತ್ತಿನ ವೀಡಿಯೋ ಏನು ಅಂತ ಆಲ್ರೆಡಿ ತಮ್ಲೈನಲ್ಲಿ ನೋಡಿದ್ದೀರಾ. ಸೊ ಎಸ್, 4 ಮಂತ್ಸ್ ಆಗಿದೆ ನಾನು ಅವಳು ಮೀಟ್ ಮಾಡಿ. ಸೊ ಸ್ವಲ್ಪ ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ ನಾನು ಲೆಟರ್ ಬರೀತಾ ಇದ್ದೀನಿ. ಚೆನ್ನಾಗಿದೆ ಅಲ್ಲ? ಹುಡ್ಗಂಗೆ ಬರಿಬೇಕಿತ್ತು, ಬಟ್ ಎಸ್, ಶೀ ಈಸ್ ದ ಲಕ್ಕಿ ಒನ್. ನಾನು ಅವಳಿಗೆ ಲೆಟರ್ ಬರೀತಾ ಇದ್ದೀನಿ. ಅದ್ರ ಪ್ರಿಪ್ರೇಷನ್ ಹೊರಗಡೆ ನಡೀತಾ ಇದೆ. ಸಿ. ಹಾಯ್ ನಂದು. ಹಾಯ್ ಸ್ನೇಹ. ಪಾಪಚ್ಚಿ ರೀಲ್ಸ್ ನೋಡ್ತಿದ್ಲು, ಡಿಸ್ಟರ್ಬ್ ಮಾಡಿಬಿಟ್ಟೆ. ಸೊ ಎಸ್, ಏನು ಮಾಡಬೇಕಂತ ಗೊತ್ತಿಲ್ಲ, ಲೆಟರ್ ಬರೀಬೇಕು ಅಂತ ಅಷ್ಟೇ ಅಂದ್ಕೊಂಡಿರೋದು. ಸೊ ಹಾಗಾಗಿ ಏನಾದರೂ ಪೇಂಟ್ ಮಾಡೋಣ ಅಂತ ಪೇಂಟಿಂಗ್ ಆ್ಯಂಡ್ ಸ್ವಲ್ಪ ಕಲರ್ ಸ್ಕೆಚಸ್. ಹಾಗೆ ಈ ಥರ ಹಿಂದೆ ನೋಡಿದ್ರೆ ನಗ್ತೀರಾ, ಆಮೇಲೆ ತೋರಿಸ್ತೀನಿ. ಸೊ ಎಸ್, ಇವಾಗ ಸ್ಟಾರ್ಟ್ ಮಾಡೋಣ. ಓಕೆನಾ? ಸ್ಟಾರ್ಟ್. ಸ್ವಲ್ಪ ಪೇಂಟ್ ಮಾಡ್ತೀನಿ. ನಾನು ತುಂಬ ಓವರ್ ಆಯಿತು ಅನಿಸ್ತಾ ಇಲ್ವಾ? ಇಲ್ಲ, ಫ್ರೆಂಡ್ಗೆಲ್ಲ ಲೆಟ್ರ್ ಬರ್ಕೊಂಡು ಎಸ್, ಟೈಮ್ 6:30. ಇವಾಗ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಬಸ್ ಬರುತ್ತೋ ಏನೋ ಗೊತ್ತಿಲ್ಲ. ಅವಳಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅವಳು 8:30ಗೆ ಆಫೀಸ್ಗೆ ಹೋಗ್ಬಿಡ್ತಾಳೆ. 8:30 ಅಷ್ಟರಲ್ಲಿ ಅಲ್ಲಿಂದ ನಾನು ಇಲ್ಲಿಗೆ ಬರೋಕ್ಕಾಗಲ್ಲ, ಊರಿಂದ ಅಂದ್ಬಿಟ್ಟು ನಿನ್ನೆ ನನ್ನ ಅಕ್ಕನ ಮನೆಗೆ ಬಂದು ಆಲ್ಟಾಗಿ ಬೆಳಗ್ಗೆ 6 ಗಂಟೆಗೆ ಆ ಚಳಿಲಿ ಎದ್ದು ರೆಡಿಯಾಗಿ ಬಂದಿದ್ರೆ ಇವಳೇ ಇಲ್ಲ. ನಾನು ಹೋಗ್ತೀನಿ ಇವಾಗ ಮನೆಗೆ ವಾಪಸ್ಸು. ಓಕೆ, ಅವಳು ಮನೇಲಿಲ್ಲ ಅಂದರೆ ಓಕೆ, ಪರವಾಗಿಲ್ಲ. ಅವಳು ಮನೇಲಿದ್ದು ನಿದ್ದೆ ಮಾಡಿಕೊಂಡು ನಾನು ಬೆಳಗ್ಗೆ ಇರೋದು ಕೇಳಿಸ್ದೆ, ಎದ್ದೋಳ್ದೆ. ಇವಾಗ ಏನಾದ್ರು ನಿದ್ದೆ ಗಂಡಲ್ಲಿ ಎದ್ದು ಈಚೆ ಬಂದರೆ ಅವಳು ಮಾಡಿಸ್ತೀನಿ. ಅವಳಜ್ಜಿ ಹೋಗ್ತೈತೆ ಎಲ್ಲ ಚಳಿಲಿ ಇದೆಲ್ಲ ಬೇಕಿತ್ತ ನನಗೆ ಮುಚ್ಕೊಂಡು. ಎಲ್ಲ ಸಂಜೆನೆ ಬಂದಿದ್ದಿದ್ರೆ ನಾನು ಬೆಳಗ್ಗೆ ಫ್ರೆಶ್ ಆಗಿ ಎದ್ದಿರ್ತಾಳಲ್ವಾ. ಸೊ ಫ್ರೆಶ್ ಆಗಿ ನಾನು ಫೀಲ್ ಕೊಡೋಣ ಅಂತ ಬೆಳಗ್ಗೆ ನನ್ನ ಫ್ರೆಂಡ್ ಬಂದಿದ್ದಾಳೆ ಅಂತ ಇಡೀ ಪೂರ್ತಿ ದಿನ ಖುಷಿಯಾಗಿರಲಿ ಅಂದು ಬೆಳಗ್ಗೆ ಬಂದೆ. ಹೊಡ್ಕೊಬೇಕು ನಾನು ಚಪ್ಪಲಿ ತೊಗೊಂಡು. ಕನ್ಫರ್ಮ್ ಗೈಸ್, ಅವಳು ಮನೇಲೇ ಇಲ್ಲ. ಕನ್ಫರ್ಮ್. ಈಗಲೂ ಗಂಟ್ಲು ಕಿಚ್ಚು ಹೋಗಂಗೆ ಕೂಗಾಡಿದ್ದೀನಿ. ಮನೇಲಿಲ್ಲ ಅವಳು. ನಮ್ಮದು ಒಂದು ಸರ್ಪ್ರೈಸು. ಬಿಟ್ಟಾಯ್ತಾ ಏಕಾದಶಿ ಅಂತ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಆ ಥಂಡಿಲಿ ದೇವಸ್ಥಾನಕ್ಕೆ ಬೇರೆ ಹೋಗೋಣ. ಇಷ್ಟೊಂದು ಚೇಂಜ್ ಆಗಿಬಿಟ್ಲ ನಾನಿಲ್ಲ ಅಂತ, ಇಷ್ಟೊಂದು ಚೇಂಜ್ ಆಗಿಬಿಟ್ಲ. ಸೊ ಹಾಗಾಗಿ ಮಾತಾಡ್ತಾರೆ. ಅಂಕಲ್ ನನ್ನೇ ನೋಡ್ತಾರೆ. ವಾಟ್ ಅಂಕಲ್, ವಾಟ್ ಹ್ಯಾಪಂಡ್? ಅಪ್ಪಚ್ಚಿ ಅಂಕಲ್ ಅದು ಹೋಗಿ ಬಿಡಿ. ಅಲ್ಲ, ಇಲ್ವಲ್ಲೇ ಅವಳು ಏನು ಮಾಡಲಿ ಈಗ? ಅವಳು ಈಗಾಗಲೇ ಎಷ್ಟು ಗೊತ್ತಾ ಟೈಮ್? ನಾನು 6:30, 7:45 ಗೈಸ್. ಆಗಲೇ 6:30ಗೆ ಮನೆ ಬಿಟ್ಟೆ, ಇಲ್ಲಿಗೆ 7ಗೆ ಬಂದೆ. ಗೈಸ್, ಅರ್ಶಿನ್ ನೋಡಿದೆ ನಾನು. ಈಗ ಅವಳಿಗೆ ಸರ್ಪ್ರೈಸ್ ಇದೆ ಗೈಸ್. ಈಗ ಬರ್ತಾವಳೆ ಗೈಸ್ ಅವಳು. ಪಚ್ಚೆ ಹೊರಗಡೆ ಹೋಗಿದ್ವಿ.
ಗೈಸ್, ಏನೂ ಇಲ್ಲ ಬಿಡಿ ಗೈಸ್. ಎಲ್ಲ ಏನದು ಎಲ್ಲ ವಾಟೆಲ್ಲ ಎಲ್ಲ ಸರ್ಪ್ರೈಸ್ ಹೋಯ್ತು. ಈಗ ತಾನೇ ನಾನು ಅವನ್ನ ನೋಡಿದೆ ನಾನು. ಗೈಸ್ ಅಲ್ಲಿ ಬಂದ್ಲು ಗೈಸ್, ನಾನು ಬಕ್ಕೊಂಬಿಟ್ಟೆ. ಆಮೇಲೆ ಎಲ್ಲೋ ಗೊತ್ತಿಲ್ಲ. ಯಾರು ನಾನು ಆಚೆ ಹೋಗಿದ್ದೆ, ನಾನು ಬಂದು ಬಾಗ್ಲು ಬಡಿತಾ ಇದ್ದೀನಿ. ಇಲ್ವೇ ಇಲ್ಲ ನೀನು. ಯಾಕಿಷ್ಟು ಎಕ್ಸೈಟ್ಮೆಂಟು? ಫುಲ್ ಖುಷಿ ಆಗ್ಬಿಟ್ಟವಳೆ ಹುಡುಗಿ. ಎಷ್ಟು ಕಾಲ್ ಮಾಡಿರೋದು? ಫೋನ್ ಇಲ್ಲೇ ಇಟ್ಟೋಗಿದ್ದ? ಓಕೆ. ಎಸ್, ಅವಳು ಆಫೀಸಿಗೆ ರೆಡಿ ಆದಳು. ಆ್ಯಂಡ್ ಟೈಮ್ ಆಗಿದೆ ಗೈಸ್, ಆಗಲಿ 8:30 ಹೊಟ್ಟೆ ಸಿಗ್ತೈತೆ. ಅವಳು ಸ್ವಿಗ್ಗಿನಲ್ಲಿ ಆರ್ಡರ್ ಮಾಡಿ ತರಕ್ಕೆ ಹೋಗಿದ್ದಾಳೆ. ಇಲ್ಲಿ ಪಾಪಚ್ಚಿ ಸ್ವಿಗ್ಗಿ ಅಣ್ಣ ಈ ಏರಿಯಾಗೆ ಬರೋಕ್ಕೆ ಹೋಗಿ ಯಾವುದೋ ಏರಿಯಾಗೆ ಹೋಗ್ಬಿಟ್ಟವ್ರೆ ಅನಿಸುತ್ತೆ. ನಮ್ಮನ್ನ ಲೊಕೇಶನ್ ಹೇಳ್ಕೊಂಡು ಓ ಎಸ್, ಆಫೀಸ್ಗೆ ಹೋಗೋಕೆ ರೆಡಿ ಆಗಿದ್ದಾಳೆ. ಇವನ್ನ ಕಳ್ಸೋಣ. ಹುಷಾರಾಗಿ ಹೋಗ್ಬಿಟ್ಟು ಬಾ. ರ್ಯಾಪಿಡೋನಾ? ಬಾಯ್ ಬಾಯ್. ಮತ್ತೆ 4 ಗಂಟೆಗೆ ಬಾ. ಬಾಯ್. ಸರಿ ಚಿನ್ನಿ, ಬಾಯ್. ಏನು ಲವ್ ತೋರಿಸ್ತಾಳೆ ಗುರು. ಬನ್ನಿ ನಿಮಗೆಲ್ಲ ತೋರಿಸ್ತೀನಿ. ನಮ್ಮ ಫೋಟೋಸ್ ಎಲ್ಲ ನಮ್ಮ ವರ್ಷ ಎಷ್ಟು ಜೋಪಾನ ಮಾಡಿದ್ದಾಳೆ ಅಂತ ಗೊತ್ತಲಪ್ಪ. ಅಲ್ಲಿ ಅದು ನಮ್ಮ ಕಾಲೇಜ್ ಫ್ರೆಂಡ್ಸ್. ತೋರಿಸ್ತೀನಿ. ಓ ಮೈ ಗಾಡ್, ಇನ್ನೊಂದು 2 ಇಂಚು ಉದ್ದ ಆಗಬೇಕಿತ್ತು. ತೋರಿಸ್ತೀನಿ. ಸಿ, ಗವರ್ನಮೆಂಟ್ ಪಾಲಿಟೆಕ್ನಿಕ್ ಯಾರ್ ಪೇಟೆ. ಸೊ ನಾವು ಇಷ್ಟೇ ಜನ ಇದ್ದಿದ್ದು. ಇಲ್ಲಿ ನಾನು, ಇದು ಹರ್ಷು, ಪಕ್ಕ ಹಾಕಿ ಅಂತ ಅಂದರೆ ನೆಕ್ಸ್ಟ್ ಹಾಕ್ಬಿಟ್ಟವ್ರೆ ಗೈಸ್. ನಾನು ಇನ್ನೂ ನಮ್ಮ ಮನೇಲಿ ಚೆನ್ನಾಗಿ ಗೋಡೆಗೆ ನೇತಾಕಿದ್ದೀನಿ. ಎಲ್ಲರೂ ಹೋಗೋಣ ಥರ. ಇವಳು ಕಾಲೇಜ್ ಆಗುತ್ತೆ ಮೇಲೆ ಇಟ್ಟಳು. ಅವ್ರ ಬಾಯ್ ಫ್ರೆಂಡ್ನ ತೋರಿಸ್ತೀನಿ ಇದು ಇವಾಗ. ಬಿಡೋಕ್ಕಾಗಲ್ಲ. ಓ ಮೈ ಗಾಡ್, ಅಯ್ಯಯ್ಯೋ ಸಾರಿ ಅಪ್ಪ ತಂದೆ. ಅಲ್ಲಿ ಕೆಳಗಡೆ ಇದು ಹರ್ಷು ಅವ್ರ ಅಪ್ಪ ಅಮ್ಮ, ಮೇಲ್ಗಡೆ ಅವ್ರ ಹುಡುಗ ಮಂಜಣ್ಣ. ಇಲ್ಲಿ ನೋಡಿ ಇಷ್ಟು ಚೆನ್ನಾಗಿ ಮಾಮಿ ಎಲ್ಲ ಮಾಡ್ತಾಳೆ ಇವಳು. ಶಿವನ ಭಕ್ತೆ, ರಾಯರನ್ನು ಮಾಡ್ತಾಳೆ. ನಂತರ ಸೇಮ್ ನಂತರ ಎಲ್ಲ ನನ್ನ ಹತ್ರನೇ ಕಲ್ತಿರೋದು ಎಲ್ಲ. ಆ್ಯಕ್ಚುಲಿ ನಾನು ಅವ್ರ ಹತ್ರ ಎಲ್ಲನೂ ಕಲಿಯೋದು. 4:15 ಬರ್ತೀನಿ ಚಿನ್ನಿ, ರಜಾ ಕೇಳ್ಕೊಂಡು 4:15 ಬರ್ತೀನಿ ಚಿನ್ನಿ ಅಂತ ಹೇಳಿದಳು. 6 ಗಂಟೆ ಆದರೂ ಇನ್ನೂ ಬಂದಿಲ್ಲ. ಎಂಥ ಫ್ರೆಂಡ್, ಹಿಂಗೆ ಅವಳು ಫ್ರೆಂಡನ್ನ ನೋಡ್ಕೊಳ್ಳೋದು. ನಾನು ಒಬ್ಬಳೇ ಬೇವರ್ಸಿ ಥರ ಮನೇಲಿ ಸುಮ್ಮನೆ ಓಡಾಡ್ಕೊಂಡಿದ್ದೀನಿ. ಬೇಗ ಬಾರಮ್ಮ ವರ್ಷ. ಯಾರೂ ಇಲ್ಲ ಮಾತಾಡೋಕ್ಕೆ. ನಿಮಗೆ ಮೈಸೂರು ಬೆದ್ದಾಗ ತೋರಿಸ್ತೀನಿ. ಎಷ್ಟು ಚಂದ ಇದೆಲ್ಲ. ಏನಿಲ್ಲ, ಸುಮ್ಮನೆ ಅವಾಗಿಂದ ಒಳಗಡೆಯಿಂದ ಹೊರಗೆ, ಹೊರಗಡೆಯಿಂದ ಒಳಗೆ ಓಡಾಡೋದೇ ಆಯಿತು. ಯಾರೂ ಇಲ್ಲ. ನಾನು ಮನೆಗೆ ಹೋಗ್ತೀನಿ, ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಈ ಚಂದಕ್ಕೆ ನಾನು ಅಷ್ಟು ಬೇಗ ಬನ್ನ. ಸೊ ಎಸ್, ನಾವು ಇವತ್ತು ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಇವತ್ತು? ನಾನು ನಮ್ಮ ಬಂಗಡಿಗೆ ಒಂದು ಸೀರೆ ಕೊಡಿಸ್ಬೇಕು ಅನ್ಕೊಂಡಿದ್ದೀನಿ. ಸೊ ಅದಕ್ಕೆ ಸೀರೆ ನೋಡೋಕೆ ಹೋಗ್ತಾ ಇದ್ದೀವಿ. ಸಂಕ್ರಾಂತಿ ಹಬ್ಬಕ್ಕೆ ಸೀರೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ಸಂಕ್ರಾಂತಿಗೆಲ್ಲ ಬಂದರೆ ಬರ್ಡೇದು ಲೇಟ್ ಗಿಫ್ಟು ಆ್ಯಕ್ಚುಲಿ ನಾವು ಬರ್ಡೇಗೆ ಕೊಡಿಸ್ತೀವಿ.
ಇವಳು ನನ್ನ ಜೊತೆ ಜಗಳ ಆಡ್ತಾನೆ ಕೊಡ್ಸೋಕ್ಕಾಗಲಿಲ್ಲ. ಸೊ ಇವಾಗ ಈಗ ನಾನು ನನ್ನ ಹತ್ರ ಸೀರೆ ಕೊಡ್ಸ್ಕೊಳಕ್ಕೆ ಬಂದಂಗಿದೆ. ಹೋಗ್ತಿದ್ದೀನಿ. ಹೋಗ್ಲಿ ಬಿಡ, ನಾವು ಇಬ್ರು ಒಂದೇ ತರ ಬಟ್ಟೆ ಹಾಕಿರ್ತೀವಿ, ಒಂದು ಕಲರ್ ಚೇಂಜ್. ಚೆನ್ನಾಗಿದೆ ಅಲ್ಲ? ಚೆನ್ನಾಗೇ ಇರ್ತೀವಿ. ಯಾಕೆ ನಮ್ಮ ಬೆಸ್ಟ್ ಫ್ರೆಂಡ್ಸ್. ಓಕೆ ಗೈಸ್, ಹೋಗೋಣ. ಹರ್ಷಿ ತೋರಿಸ್ತೀನಿ. ದಿಸ್ ಇಸ್ ಫಾರ್ ಯು. ಲೆಟರ್. ಸೀರಿಯಸ್ ಓದೆ ಏನಷ್ಟು ಲೇಸಿ ಆಗಿ ಸುಮ್ಮನೆ ಇಸ್ಕೊಂತ ಇದೆಯಾ? ನನ್ನ ಕಾಸೆಲ್ಲ ಬೇಡ. ಏನು ಲೆಟರ್ ಕೊಟ್ಟಿರೋದಕ್ಕೆಲ್ಲ ಕಾಸು ಕೊಡ್ತೀಯಾ? ಆ್ಯಕ್ಚುಲಿ ಹೆಂಗಿದ್ರು ಅಡ್ಜಸ್ಟ್ ಮಾಡ್ಕೋಬೇಕಿದು. ನೀನು ಓದ್ತಾ ಇದ್ರೆ ನನಗೆ ಬೇಜಾರಾಗ್ತಿದೆ, ಸುಮ್ಮನೆ ಇಟ್ಬಿಡು. ಇಲ್ಲ ಅಲ್ಲ, ಲಾಸ್ಟಲ್ಲಿ ಓದ್ಬಿಡು ಸಾಕು. ಯು ನೋ ಹೌ ಬ್ಯಾಡ್ ಏನಿದು ಐ ರೈಟ್ ರೈಟ್ ಅದು ಎಲ್ಲಿ ಥರ ಕಾಣಿಸ್ತು. ಈಗ ಫಸ್ಟ್ ಓದ್ತೀನಿ. ಯು ನೋ ಹೌ ಬ್ಯಾಡ್ ಐ ರೈಟ್ ಇನ್ ವಿತೌಟ್ ಅಂಡರ್ಲೈನ್. ಪ್ಲೀಸ್ ಅಡ್ಜಸ್ಟ್ ಮೈ ಟ್ರೈನ್ ಆ್ಯಂಡ್ ಹ್ಯಾಂಡ್ ರೈಟಿಂಗ್. ಇಂತಿ ನಿನ್ನ ಗೆಳತಿ ರಕ್ಷು. ಹರ್ಷ್ ಐ ಲವ್ ಯು ಬಂಗಾರಿ. ಏನು ಫೀಲ್ ಇಲ್ಲ ಗೈಸ್. ನಾನು ಒಂದು ರಾತ್ರಿ ಇಲ್ಲ ಫೀಲ್ ಇದೆ, ಆಕ್ಚುಯಲ್ ಆಗಿ ತುಂಬಾನೇ ಫೀಲ್ ಇದೆ. ಒಂದು ದಿನ ಎಲ್ಲ ಕುತ್ಕೊಂಡು ಬರ್ದೆ ನಾನು ಇದನ್ನ ಯೋಚನೆ. ನಾನು ಅದಕ್ಕೆ ಒಂದೇ ಸೆಕೆಂಡಲ್ಲಿ ಓದ್ದೆ. ಕೇಳಿ ಬ್ಲಾಗಲ್ಲಿ ಜಾಸ್ತಿ ಕಂಟಿನ್ಯೂ ಆಗ್ಬಿಡ್ತಲ್ಲ, ಅದಕ್ಕೆ. ದಟ್ಸ್ ರೈಟ್. ಟೈಮ್ ವೇಸ್ಟ್ ಆಗುತ್ತೆ ಅದಕ್ಕೆ ಸುಮ್ಮನೆ. ಓಕೆ, ಇವಾಗ ಜಾಸ್ತಿ ಪೋಸ್ಟ್ ಕೊಡ್ತಾವಳೆ ವಿಡಿಯೋ ಅಂದ್ಬಿಟ್ಟು. ಇಲ್ಲ ಎಲ್ಲಿದ್ಯಪ್ಪ ಶರತ್? ಹೀರೋಯಿನ್ ಫೀಲಲ್ಲಿ ಇದ್ದಾಳಂತೆ. ಎಲ್ಲಿದ್ಯಪ್ಪ ಶರತ್? ಸಾಕು ಬಿಡು. ಸ್ಮೂತ್ ಇಷ್ಟ ಆಯ್ತಾ? So finally she selected this. ಕಾಲೇಜ್ ಎಲ್ಲ ಡೇಟಿಗೆ ಬರ್ತೀವಿ. ಸ್ವಲ್ಪ ಚಿತ್ರನೇ ಆಯಿತು. ಆ ಥರ ತೆಗೆದುಕೊಡ್ತೀರಾ? 100 ರುಪೀಸ್ದು 80ಗೆ ತೊಗೊಂಡೋಗೋದು. ಇದು ವರ್ತಿಲ್ಲ ಗೈಸ್. 80 ರೂಪಾಯಿ ಅಂತ ಇಷ್ಟಕ್ಕೆ. ಅಲ್ಲ, ಒಂದಕ್ಕೆ 80. ತಗೋ ಬ್ಯಾಗೊಳಗಿಡು. ಸೊ ಫೈನಲಿ ನೋಡು, ಫೈನಲಿ ಏನು ಶಾಪಿಂಗ್ ಮುಗೀತು. ಸ್ಯಾರಿನೂ ತೊಗೊಂಡ್ವು. ಸ್ಯಾರಿ ಮಾಡಬೇಕಂದ್ರೆ ಎಲ್ಲ ಮಾಡೋಕ್ಕಾಗಲ್ಲ. ಸೊ ಗರುಡ ಮಾಲ್ ಕ್ಲೋಸ್ ಆಗ್ತಾ ಇದೆ ಆಲ್ರೆಡಿ. 9:30 ಗೈಸ್. ಸೊ ಎಸ್, ಐ ಆಮ್ ಬ್ಯಾಕ್ ಟು ಹೋಮ್. ಇವಾಗ ಜಸ್ಟ್ ಬಂದೆ. ನೆನ್ನೆನೇ ವ್ಲಾಗ್ ಏನು ಮಾಡಬೇಕಿತ್ತು, ಬಟ್ ಅದು ಕರೆಕ್ಟ್ ಟೈಮ್ಗೆ ಸ್ವಿಚ್ ಆಫ್ ಆಗಿಬಿಟ್ಟು. ಅಂದರೆ ಗರುಡ ಮಾಲಲ್ಲಿ ಇದ್ದಂಗೆ ಸ್ವಿಚ್ ಆಫ್ ಆಗಿಬಿಟ್ಟು. ಸೊ ಲೇಟ್ ಆಗಿತ್ತಲ್ಲ, ಮನೆಗೆ ಹೋಗಿ ಸುಮ್ಮನೆ ಮಲ್ಕೊಂಬಿಟ್ಟು ಮತ್ತು ಬೆಳಗ್ಗೆ ಎದ್ದು ಊರಿಗೆ ಬರೋದಿತ್ತು. ಸೊ ಊರಿಗೆ ಇವಾಗ ಜಸ್ಟ್ ಬಂದೆ. ಸೊ ನೆನ್ನೆಲ್ಲ ಚೆನ್ನಾಗಿತ್ತು. ತುಂಬ ದಿನ ಆದಮೇಲೆ ಸಿಕ್ಕಿದ್ವಲ್ಲ. ಸೊ ಚೆನ್ನಾಗಿ ತಿನ್ಕೊಂಡು ಸುತ್ತಾಡಿಕೊಂಡು ಮಜಾ ಮಾಡ್ಕೊಂಡು ಬಂದ್ವಿ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್.